ಎಲ್ಲರಿಗೂ ಮೋಸ ಮಾಡ್ತಾಯಿದ್ದೀವಿ ನಾವು. ಎಲ್ರಿಗೂ ಒಂದೇ ಎಜುಕೇಷನ್ ಕೊಟ್ಟರೆ ಗ್ಯಾರಂಟಿ ಎಲ್ಲ ಕೊಟ್ಟಿದ್ದಾರಲ್ಲ, ಅದರಿಂದ ಗ್ರೋತ್ ಡೆವಲಪ್ಮೆಂಟ್ ಏನಾಗಲ್ಲ. ನಿಮ್ಗೆ 1.5 ಲಕ್ಷ ಸಾಲ, ನನ್ನ ಮೇಲೆ 1.5 ಲಕ್ಷ ಸಾಲ ಇದೆ. ಕಾಂಗ್ರೆಸ್ಸಲ್ಲಿ ಲೀಡ್ರ್ ಇಲ್ವಲ್ಲ, ಯಾರು ಅಂತ ಹೇಳೋಣ. ಕೆಲಸಗಳು ಮಾಡಿದ್ದಾರೆ, ಬಟ್ ನಮ್ಮ ಸೌತ್ಗೇನೂ ಮಾಡಿಲ್ಲ BJP ಅವರು. ಗಂಟೆಗೆ ಒಂದೊಂದು ಕಲರ್ ಬಟ್ಟೆ ಚೇಂಜ್ ಮಾಡಿಕೊಂಡು ಬರೀ ಸುಳ್ಳು ಹೇಳ್ಕೊಂಡು ಆಡ್ತಾರೆ. ಆ ಥರ ಬೇಕಾಗಿಲ್ಲ. ಈ ಕ್ಷೇತ್ರಕ್ಕೆ ಇವರು ಸೌಮ್ಯ ರೆಡ್ಡಿ ನಾನು ಸಪೋರ್ಟ್ ಮಾಡ್ತೀನಿ. ಕಾಂಗ್ರೆಸ್ಸಿಂದ ಸಪೋರ್ಟ್ ಮಾಡ್ತೀನಿ. ಹೌದೌದು. ಇಲ್ಲ, ನನಗೆ ಸೌಮ್ಯ ರೆಡ್ಡಿ ಬಗ್ಗೆ ನನಗೆ ಬಿಲೀಫ್ ಇದೆ, ಅದರಿಂದ ಅವ್ರು ಆಗಲಿ ಅಂತ ಒಂದು ಇದು. ಕಾಂಗ್ರೆಸ್ ಬಂದರೆ ಚೆನ್ನಾಗಿರುತ್ತೆ. ಡೆಫಿನೆಟ್ಲಿ ಕಾಂಗ್ರೆಸ್ ಬಂದರೆ ಡೆಫಿನೆಟ್ಲಿ ಚೆನ್ನಾಗಿರ್ತದೆ. ಅದು ಪ್ರಧಾನಿ ಯಾರಾಗಬೇಕು? ರಾಹುಲ್ ಗಾಂಧಿ. ಈಗ ಪ್ರೆಸೆಂಟ್ ಮೋದಿ ಅವರು ಇದ್ದಾರೆ. ಮೋದಿ ಅವರು ಅವ್ರಿಗೆ ಇದು ಅಷ್ಟೊಂದು ಫೇಸ್ ಇಲ್ಲ ಅವ್ರಿಗೆ. ಇಂಟರ್ನ್ಯಾಷನಲ್ ಫೇಸ್ ಅಂದರೆ ಇವ್ರಿಗಿದ್ದಂಗಿಲ್ಲ. ನೆಹರು, ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ ಅವ್ರದ್ದೆಲ್ಲ ಆರಿಜಿನ್ ಈ ಅಯೋಧ್ಯ ರಾಮ ಡೈನೆಸ್ಟಿ ಇದೆಯಲ್ಲ, ಆ ಥರ. ಇಂದಿರಾ ಗಾಂಧಿ, ಫಿರೋಜ್ ಗಾಂಧಿ ಆ ಥರ ಇದೆ. ಇಂಟರ್ನ್ಯಾಷನಲ್ ಫಾರಮ್ನಲ್ಲಿ ಅವರ ಅವರ ಕೆಪಾಸಿಟಿ ಇವ್ರಿಗಿಲ್ಲ, ನರೇಂದ್ರ ಮೋದಿಗಿಲ್ಲ. ಬಟ್ ಇವ್ರದ್ದು ಇದಾಗಿದೆ, ಗ್ರೋತು ಡೆವಲಪ್ಮೆಂಟ್ ಆಗಿದೆ. 180 ಲಕ್ಷ ಕೋಟಿ ಸಾಲ ಇದೆ. 180 ಲಕ್ಷ ಕೋಟಿ ಗ್ರೋತ್ ಡೆವಲಪ್ಮೆಂಟ್ಗೆ ಸಾಲ ಮಾಡಿದ್ದಾರೆ ಲೋನಲ್ಲಿ. ಒಬ್ಬರಿಗೆ 1 ಲಕ್ಷ ಏನೋ 1,20,000 30,000 ಇದಿದೆ ಲೋನು. ಅದೇ ನಾವು ರಾಹುಲ್ ಗಾಂಧಿ ಬೆಸ್ಟು. ಅವರು ಇದೆಲ್ಲ ತರ್ತೀನಿ ಅಂತ ಹೇಳ್ತಿದ್ದಾರೆ. ಒನ್ ಎಜುಕೇಷನ್ನು, ಒನ್ ವಾಟರು, ಒನ್ ನೇಷನ್ ಒನ್ ಎಜುಕೇಷನ್ನು. ಎಲ್ಲರೂ ಒಂದೇ ಎಜುಕೇಷನ್ ಇರಬೇಕು. ಇವಾಗ ನಮಗೆ ಎಜುಕೇಷನಲ್ಲಿ ಏನಾಗುತ್ತೆ ಅಂದರೆ, ಕೆಲವ್ರಿಗೆ ಗೌರ್ಮೆಂಟ್ ಸ್ಕೂಲು, ಕೆಲವ್ರಿಗೆ ಕಾನ್ವೆಂಟು, ಕೆಲವ್ರಿಗೆ ICSE, ಕೆಲವ್ರು CBSE. ನಮಗೊಂದು 5 ವರ್ಷ ಮಕ್ಕಳಿಗೆ ನಾವು ಮೋಸ ಮಾಡ್ತಾಯಿದ್ದೀವಿ. ಎಲ್ಲರಿಗೂ ಮೋಸ ಮಾಡ್ತಾಯಿದ್ದೀವಿ ನಾವು. ಎಲ್ರಿಗೂ ಒಂದೇ ಎಜುಕೇಷನ್ ಕೊಟ್ಟರೆ ಈಕ್ವಾಲಿಟಿ ಬರುತ್ತೆ. ನಾವು ಈಕ್ವಾಲಿಟಿ ಮಾತಾಡ್ತೀವಲ್ಲ, ಈಕ್ವಾಲಿಟಿ ಕೊಡಬೇಕು ಅಂದರೆ ಎಲ್ರಿಗೂ ಒಂದೇ ಎಜುಕೇಷನ್ ಕೊಡಬೇಕು, ಒಂದೇ ವಾಟರ್ ಕೊಡಬೇಕು. ನಮ್ಮ ಹತ್ರ ಕ್ಯಾಶ್ ಇದೆ ಅಂದರೆ ಬಿಸ್ಲರಿ ಕುಡಿತೀನಿ, ಮಿನರಲ್ ಕುಡಿತೀನಿ, ಅದಿರಬಾರ್ದು. ಒನ್ ನೇಷನ್ ಒನ್ ಎಜುಕೇಷನ್, ಒನ್ ನೇಷನ್ ಒನ್ ವಾಟರ್. ಎಲ್ಲ ರಿವರ್ ಜಾಯಿನ್ ಮಾಡಬೇಕು. ಇವಾಗ ಕಾವೇರಿ ಟು ಗಂಗಾ ಟು ಕಾವೇರಿ ರಿವರ್ ಜಾಯಿನ್ ಮಾಡಬೇಕು. ಎಲ್ಲರಿಗೂ ಒಂದೇ ವಾಟರ್ ಸಿಗಬೇಕು. ಆವಾಗ ಈಕ್ವಾಲಿಟಿ ಬರುತ್ತೆ. ಗ್ರೋತ್ ಡೆವಲಪ್ಮೆಂಟಿಂದ ಈಕ್ವಾಲಿಟಿ ಬರೋಲ್ಲ. ಇವಾಗ 150 ಲಕ್ಷ ಕೋಟಿಯಿಂದ ಮೆಟ್ರೋ, ಬುಲೆಟ್ ಟ್ರೈನ್ಸು ಎಲ್ಲ, ಅದರಿಂದ ಈಕ್ವಾಲಿಟಿ ಬರೋಲ್ಲ. ಎಜುಕೇಷನಲ್ಲಿ ಬರಬೇಕು. ನಾವು ಕುಡಿಯೋ ವಾಟ್ರಲ್ಲಿ ನಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗು, ಕಾಸ್ಟ್ ಆಫ್ ಲಿವಿಂಗು. ಇವಾಗ ಮದುವೆಗಳಿಗೆ ಒಬ್ಬೊಬ್ಬರು 10 ಕೋಟಿ 20 ಕೋಟಿ 50 ಕೋಟಿ 1000 ಕ್ರೋರ್ಸ್ ಎಲ್ಲ ಮಾಡ್ತಾರೆ. ಆ ರೀತಿ ಮಾಡಬಾರ್ದು. ಈಕ್ವಾಲಿಟಿ ಎಲ್ಲಿ ಬರುತ್ತೆ? ಅದು ಗ್ರೋತ್ ಡೆವಲಪ್ಮೆಂಟ್ ಇದೆ, ಬಟ್ ಈಕ್ವಾಲಿಟಿ ಬೇಕಂದರೆ ಎಲ್ಲ ಒಂದು ಇದಿರಬೇಕು, ಸಿಸ್ಟಮ್ ಒಂದು ತಗೊಂಬರ್ಬೇಕು. ಆವಾಗ ಈಕ್ವಾಲಿಟಿ ಬರುತ್ತೆ. ಪ್ರೆಸೆಂಟ್ ಸಿದ್ದರಾಮಯ್ಯ ಅವರು ಇದ್ದಾರೆ, CM ಆಗಿದ್ದಾರೆ. ಅವರ ಭಾಗ್ಯಗಳು ಅದು ಇದೆಲ್ಲ ಕೊಟ್ಟಿದ್ದಾರೆ, ಅದಕ್ಕೆಲ್ಲ ಸರಿಯಾದ ಭಾಗ್ಯಗಳು ಅದೆಲ್ಲ ಪಬ್ಲಿಕ್ ಇದಕ್ಕೋಸ್ಕರ ಅಷ್ಟೇ ಹೊರತು ಅದರಿಂದ ಗ್ರೋತ್ ಡೆವಲಪ್ಮೆಂಟ್ ಆಗಲ್ವಲ್ಲ. ಅದು ಸುಮ್ಮನೆ ವೋಟಿಂಗ್ ಇದಕ್ಕೋಸ್ಕರ ಮಾಡ್ತಾರೆ. ಬಟ್ ಅವರು ಸಕ್ಸಸ್ ಆಗಿದ್ದಾರೆ. ಅದರಲ್ಲಿ ಗ್ಯಾರಂಟಿ ಎಲ್ಲ ಕೊಟ್ಟಿದ್ದಾರಲ್ಲ, ಅದರಿಂದ ಗ್ರೋತ್ ಡೆವಲಪ್ಮೆಂಟ್ ಏನಾಗಲ್ಲ. ಸಕ್ಸಸ್ ಆಗಿದ್ದಾರೆ, ಒಳ್ಳೆಯದೇ. ಅದು ಏನು ಪ್ರಾಬ್ಲಮ್ ಏನಿಲ್ಲ. 60,000 ಏನೋ ಕ್ರೋರು ಇದು ಸ್ಪೆಂಡ್ ಮಾಡ್ತಾಯಿದ್ದಾರೆ. 60,000 ಕ್ರೋರು. ಟೋಟಲ್ ಬಡ್ಜೆಟ್ಟು 3,70,000 ಕೋಟಿ. ಇನ್ನು 3,10,000 ಕೋಟಿಯಲ್ಲಿ ಎಂಪ್ಲಾಯೀಸ್ಗೆ ಸ್ಯಾಲ್ರಿ, ಗ್ರೋತ್ ವರ್ಕು, ಮೆಟ್ರೋ ಮಾಡ್ಬೋದು. ಅದೇನಿಲ್ಲ, 60,000 ಕ್ರೋರ್ಸ್ ಏನೋ ಪ್ರಾಬ್ಲಮ್ ಏನಿಲ್ಲ, ಕೊಡ್ಬೋದು. ಕಾಂಗ್ರೆಸ್ ಬೆಸ್ಟು. ಅವರೇ ನಮಗೆ ಫ್ರೀಡಮ್ ಕೊಟ್ಟಿದ್ದು. 150 ವರ್ಷದಿಂದ ಅವ್ರು ನಮಗೆ ಇದು ಮಾಡಿರೋದು. ಆ್ಯಕ್ಚುಲಿ ಅವ್ರು ಬಂದಿದ್ದು 1600ಗೆ. 1800ಅಲ್ಲಿ ಇದು ನಮಗೆ ಫ್ರೀಡಮ್ ಫ್ರೈಟ್ ಸ್ಟಾರ್ಟ್ ಆಯಿತು. ಆವಾಗಿಂದ ಇದುವರೆಗೂ ಅವರೇ ಇದ್ದಿದ್ದು. ಅವರೇ ಇವಾಗೆಲ್ಲ ನಮಗೆಲ್ಲ ಇದೆಲ್ಲ ಬೇಸ್ ಮಾಡಿಕೊಟ್ಟಿರೋದು ಅವರೇ. ನಮಗಿರೋವಾಗ 1950 ಊಟಕ್ಕೆ ಇದಕ್ಕೆಲ್ಲ ಪ್ರಾಬ್ಲಮ್ ಇತ್ತು. ಎಲ್ಲ ಕ್ಷಾಮ ಇತ್ತು. ವೆಸ್ಟ್ ಬೆಂಗಾಲು ಅಲ್ಲಿ ಇಲ್ಲೆಲ್ಲ ಇತ್ತು ತಿನ್ನೋಕ್ಕೆ. ಈಗ ಅವರೆಲ್ಲ ಒಂದು ಇದೆಲ್ಲ ಮಾಡಿಕೊಟ್ರು. ಇವರು 10 ಇಯರ್ಸಲ್ಲಿ ಅಷ್ಟು ಮಾಡೋಕ್ಕಾಗತ್ತಾ? ಅವರೆಲ್ಲ ಅವಾಗೆಲ್ಲ ಮಾಡಿರೋದನ್ನು ಇವರು ಗ್ರೋತ್ ಡೆವಲಪ್ಮೆಂಟ್ ಮಾಡಿದ್ದಾರೆ. ಗ್ರೋತ್ ಡೆವಲಪ್ಮೆಂಟ್ ಡೆಫಿನೆಟ್ಲಿ ಮಾಡಿದ್ದಾರೆ. ಬಟ್ ಅದೇ ಥರ ಲೋನ್ ಇದೆಯಲ್ಲ, 180 ಲಕ್ಷ ಕೋಟಿ ಅಂತ ಸುಮ್ಮನೆ ಅಷ್ಟೇ ಸಾಲ ಮಾಡಿದ್ದಾರೆ. ನಿಮ್ಗೆ 1.5 ಲಕ್ಷ ಸಾಲ, ನನ್ನ ಮೇಲೆ 1.5 ಲಕ್ಷ ಸಾಲ ಇದೆ. ಆ ರೀತಿ ಇದೆ. ಕಾಂಗ್ರೆಸ್ ಬಂದರೆ ಬೆಸ್ಟ್. ಇವಾಗ ರನ್ನಿಂಗ್ ಪಾರ್ಟಿ ಯಾವುದಿದೆ ಅದೇ ಆಗೋದು. ಇವಾಗ ಏನು ಮಾಡೋಕ್ಕಾಗಲ್ಲ. ಓಟ್ ಯಾರಿಗೆ ಹಾಕೋದು ನಮ್ಮ ಸ್ವಾಭಾವಿಕ, ಅದು ಬಿಡಿ. ಇವಾಗ ಓಟ್ ಅವರೇ ಗೆಲ್ಲೋದು ಬಿಡಿ. ಇನ್ನೇನು ಯಾರಿಗೆ ಹಾಕ್ತೀವಿ ಅನ್ನೋದೆಲ್ಲ ಬೇಡ, ಅವರೇ ಗೆಲ್ಲೋದು. ಇನ್ನೇನು ಮಾಡೋಕ್ಕಲ್ಲ. ತೇಜಸ್ವಿ ಸೂರ್ಯ BJP ಅವರು. ಹೌದು. ಓಕೆ, ಇದರಲ್ಲಿ ಸೆಂಟ್ರಲ್ ಏನಾದ್ರು ಗೊತ್ತಿಲ್ಲ. ಇಲ್ಲಿ ನಮ್ಮದಲ್ಲಿ ಬರೋದು ಅವನೊಬ್ಬನೇ. ಪ್ರಧಾನಮಂತ್ರಿ ಯಾರು ಆಗಬೇಕು? ಯಾರು ಬೇಕಾದ್ರೆ ಆಗ್ಬೋದಲ್ಲ.
ಇವ್ರೆ ಅಂತ ಹೇಳೋಕ್ಕಾಗಲ್ವಲ್ಲ. ಅಲ್ಲ ನೀವು ಯಾವ ಪಕ್ಷಕ್ಕೆ vote ಓಟ್ ಹೆಂಗ್ ಬೇಕಾದ್ರೆ ಹಾಕ್ತಾರೆ ಜನ. ಅದು ಯಾವಾಗ ಏನಾಗುತ್ತೆ ಅಂತ ಅದು ಎಲೆಕ್ಷನ್ ಆದ್ಮೇಲೆ ಗೊತ್ತಾಗುತ್ತೆ. ಅಲ್ಲಿವರೆಗೆ ಏನು ಹೇಳೋಕ್ಕಾಗಲ್ವಲ್ಲ. ನಿಮ್ಮ ಅಭಿಪ್ರಾಯ ನೀವು ಇಂಥವ್ರು ಬಂದ್ರೆ ಈ ಪಕ್ಷ ಬಂದ್ರೆ ಚೆನ್ನಾಗಿರುತ್ತೆ ಒಳ್ಳೇದಾಗುತ್ತೆ ಅಂತ ಕಾಂಗ್ರೆಸ್ ಅಲ್ಲಿ ಲೀಡರ್ ಇಲ್ವಲ್ಲ, ಯಾರು ಅಂತ ಹೇಳೋಣ. ಅಲ್ಲ ಬಿಜೆಪಿ ಲೀಡರ್ ಯಾರಿದ್ದಾರೆ ಹೋಗ್ಲಿ ಹೇಳಿ, ನೀವು ಹೇಳಿ, ನಾನು ಹೇಳ್ತೀನಿ ಅದ್ರಲ್ಲಿ ಚಾಯ್ಸ್ ಮಾಡ್ತೀನಿ. ಇವಾಗ ಯಾರು ಪ್ರೆಸೆಂಟ್ ಲೀಡ್ರ್ ಇಲ್ಲ, ಅದಕ್ಕೆ ಅಲ್ಲ ಏನು ಅದು ಕಾಮೆಂಟ್ಸ್ ಬೇಡ. ಇವಾಗ ಅವ್ರು ಇದ್ದಾರೆ ಬಿಡಿ, ಆಗೋಯ್ತು. ಇವಾಗ ನೆಕ್ಸ್ಟ್ ಯಾರು ಬರ್ತಂತ ಅಂತ ಹೇಳೋಕ್ಕಾಗಲ್ಲ, ಬಂದಾಗ ನೋಡೋಣ ಬಿಡಿ. ಓಕೆನಾ? ಪ್ರಧಾನಮಂತ್ರಿ ಇವಾಗ ಮೋದಿ ಅವರು ಇದ್ದಾರೆ, ನೆಕ್ಸ್ಟ್ ಅವರೇ ಕಂಟಿನ್ಯೂ ಆಗುತ್ತೆ ಆಗಲಿ ಅಂತ ಹೇಳಿ ಆಗಲಿ ಅಂತ ನಾನು ಹೇಳಲ್ಲ. ಆದರೆ ಪಾರ್ಟಿ ಯಾವುದು ಇನ್ನೂ ಬಂದಿಲ್ಲ, ಬಂದಾಗ ನೋಡೋಣ ಯಾರಾಗ್ಬೋದು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಗೆ ಇಷ್ಟ ಇದೆ ಕಾಂಗ್ರೆಸ್ ಬರಬೇಕು ಅಂತ, ಬಟ್ ಅದ್ರ ಲೀಡರ್ಸ್ ಇಲ್ಲ. ಸರಿನಾ? ಓಕೆ. ಅಲ್ಲ ಮ್ಯಾಮ್, ಇವಾಗ ಸೀಟ್ ಕೊಟ್ಟಿರೋದು ತೇಜಸ್ವಿ ಸೂರ್ಯ ಅವರು ಇದ್ದಾರೆ. ಓಕೆ. ಇವಾಗ ಮತ್ತೆ ಎಲೆಕ್ಷನ್ ಆಗ್ತಿರೋದ್ರಿಂದ ಆಪೋನೆಂಟ್ ಆಗಿ ಕಾಂಗ್ರೆಸ್ ಇಂದ ಸೌಮ್ಯ ರೆಡ್ಡಿ ಅವರು ನಿಂತಿದ್ದಾರೆ. ಸೊ ನಿಮ್ಗೆ ಯಾರು ಆಗ್ಬೇಕು ಅಂತ? ನಮಗೆ ಲೇಡೀಸು ಸೌಮ್ಯ ರೆಡ್ಡಿನೇ ಬರಬೇಕು ಅಂತ ಆಸೆ ಇದೆ. ಬಟ್ ಆದರೂ ಸೆಂಟ್ರಲ್ಲು BJP ಸ್ಟ್ರಾಂಗ್ ಇರೋದ್ರಿಂದ ಅವರೇ ಬರ್ತಾರೆ ಅಂತ ಅನಿಸುತ್ತೆ. ಅಂದರೆ ಬಿ ಜೆ ಪಿ ಅಭ್ಯರ್ಥಿನೇ ಬರ್ತಾರೆ. ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ತೇಜಸ್ವಿ ಅನ್ನೋನು, ಇಲ್ಲ ಅಂತ ಅಲ್ಲ. ಒಳ್ಳೆ ಸಪೋರ್ಟು ಇದೆ ಅವ್ರಿಗೆ, ಜನ ಅವ್ರನ್ನ ಇಷ್ಟಪಡ್ತಾರೆ. ಬಟ್ ಆ್ಯಸ್ ಎ ಲೇಡಿ ನನಗೆ ಸೌಮ್ಯ ರೆಡ್ಡಿ ಬರಬೇಕು ಕಾಂಗ್ರೆಸ್ಸಿಂದ ಅಂತ ಅಷ್ಟೇ. ಯಾಕೆಂದರೆ MLA ಇದರಲ್ಲೂ ಅವ್ರಿಗೆ ಸ್ವಲ್ಪ ಕೊನೆಯಲ್ಲಿ ಮೋಸ ಆಯಿತು ಅಂದರೆ ಆ್ಯಸ್ ಯುನೋ ಕೌಂಟಿಂಗಲ್ಲಿ ಏನೋ ಸ್ವಲ್ಪ ಡಿಫ್ರೆನ್ಸ್ ಆಯಿತು. ಅದರಿಂದ ಅವರು ಬಂದಿದ್ರೆ ಚೆನ್ನಾಗಿರ್ತು ಅನ್ಸುತ್ತೆ. ಬಟ್ ತೇಜಸ್ವಿ ಸೂರ್ಯ ಮುಂದೆ ಅವ್ರು ಬರೋದು ಕಷ್ಟ ಇದೆ. ಅಂದರೆ ಫೈಟ್ ಇದೆ ಅಂತ. ಟಫ್ ಫೈಟ್ ಇದೆ. ದೇಶದ ಪ್ರಧಾನಿ ಯಾರಾಗ್ತಾರೆ? ಮೋದಿನೇ 100% ಅವರೇ ಬರೋದು. ಅಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅವರು, ಕೆಲಸಗಳು ಮಾಡಿದ್ದಾರೆ. ಬಟ್ ನಮ್ಮ ಸೌತ್ಗೇನೂ ಮಾಡಿಲ್ಲ BJP ಅವರು. ನಿಜ ಹೇಳಬೇಕು ಅಂದರೆ ಇಲ್ಲಿ ಅಷ್ಟು ಸ್ಟ್ರಾಂಗ್ ಇಲ್ಲ BJP. ಸೆಂಟ್ರಲ್ ಚೆನ್ನಾಗಿದೆ. ಯಾಕೆಂದರೆ ನಮ್ಮ ಇಂಡಿಯಾ ಇವತ್ತು ಎಲ್ಲ ಕಡೆ ದೇಶದಿಂದ ನಮ್ಮ ಇಂಡಿಯಾ ಮುಂದೆ ಇದೆ. ಎಲ್ಲ ದೇಶದಲ್ಲಿ ಕಂಪೇರ್ ಮಾಡಿದ್ರೆ ನಮ್ಮ ಇಂಡಿಯಾ ಮುಂದೆ ಇದೆ. ಅದಕ್ಕೆ ಒಳ್ಳೆ ಗ್ರೇಟ್. ನಮ್ಮ ಈ ಮಾಮೂಲಾಗಾದರೆ ಎಷ್ಟೋ ವರ್ಷದ ಕಾಂಗ್ರೆಸ್ನ ಆಳಿ ಕಾಂಗ್ರೆಸ್ ಅವ್ರು ಕೆಟ್ಟವರು ಅಂತ ನಾವು ಹೇಳ್ತಿಲ್ಲ. ಎಲ್ಲೆಲ್ಲೇನೋ ಮಾಡ್ಕೊ ಅವ್ರು ಮಾಡ್ಕೊತಿದ್ದಾರೆ ಅಷ್ಟೇ. ಆಗಲಿ ನಾವು ಯಾವತ್ತೂ ಬೆಂಗಳೂರಿನಾಗಲಿ ನಮ್ಮ ದೇಶ ಉದ್ಧಾರ ಮಾಡ್ಬೇಕಂತ ಯಾರೂ ಅಂದ್ಕೊಳ್ತಾ ಇರಲಿಲ್ಲ. ಬಟ್ ಅಷ್ಟೇ ಮೋದಿ ಬೇಕು ನಮ್ಗೆ, ಅಷ್ಟೇ. ಬೇರೆ ಒಳ್ಳೊಳ್ಳೆ ಕೆಲಸ ಮಾಡಿದರೆ ಮೋದಿ ಬೇಕು. ಹೌದು. ಈ ಕ್ಷೇತ್ರಕ್ಕೆ ಯಾರು ಇದಾಗಬೇಕು? BJP ಯಾರು ಏನು ಅಂತ BJP ಬೇಕಷ್ಟೇ. BJP ಪಕ್ಷ BJP ಬಂದರೆ ಯಾರಾದರೂ ಪರವಾಗಿಲ್ಲ. BJP ಬರಬೇಕು. ಇವಾಗ ಲೋಕಸಭಾ ಎಲೆಕ್ಷನ್ ಪ್ರೆಸೆಂಟ್ ಬರ್ತಾ ಇದೆ. ಹೌದು. ಯಾರಾಗಬೇಕು ಅಂತ ನಿಮಗೆ ಇಲ್ಲಿ ಈ ಕ್ಷೇತ್ರದ? ನಾವು ಕಾಂಗ್ರೆಸ್ ಗೆಲ್ಲಬೇಕು ಅಂತ. ಕಾಂಗ್ರೆಸ್ ಅಂದರೆ ಸೌಮ್ಯ ರೆಡ್ಡಿ ಅವರು. ಸೌಮ್ಯ ರೆಡ್ಡಿ ಗೆಲ್ಲಬೇಕು. ಸರ್, ದೇಶದ ಪ್ರಧಾನಿ ಯಾರಾಗಬೇಕು? ದೇಶದ ಪ್ರಧಾನಿ ಒಳ್ಳೆ ವ್ಯಕ್ತಿ ಅಂದರೆ ಮೋದಿ ಬಿಟ್ಟು ಬೇರೆ ಯಾರು ಬೇಕಾದ್ರೆ ಆಗಲಿ. ಮೋದಿ ಅವ್ರು ಏನಕ್ಕೆ ಆಗ್ಬಾರ್ದು ಅಂತ? ಒಳ್ಳೊಳ್ಳೆ ಅವ್ರು ಬೇಡ, ಬರೀ ಬೊಗಳೆ, ಬರೀ ಮಾತು ಗಂಟೆಗೆ ಒಂದೊಂದು ಕಲರ್ ಬಟ್ಟೆ ಚೇಂಜ್ ಮಾಡಿಕೊಂಡು ಬರೀ ಸುಳ್ಳು ಹೇಳ್ಕೊಂಡು ಆಡ್ತಾರೆ. ಆ ಥರ ಬೇಕಾಗಿಲ್ಲ. ಅಂದರೆ ಈಗ ಅವ್ರೀಗ ಆಪೋನೆಂಟ್ ಆಗಿ ರಾಹುಲ್ ಗಾಂಧಿ ಅವರು ಇದ್ದಾರೆ. ರಾಹುಲ್ ಗಾಂಧಿ ಅಂತಾನೆಲ್ಲ ಕಾಂಗ್ರೆಸ್ಸಿಂದ ಇನ್ನೂ ಒಳ್ಳೊಳ್ಳೆ ಇದ್ದಾರೆ, ಒಳ್ಳೆಯವರಾಗಲಿ. ಇನ್ನು ಮ್ಯಾನು ಇನ್ನೂ ಆಗಲಿ, ಅವ್ರು ಸ್ವಲ್ಪ ದಿವಸ ಆದಮೇಲೆ ಆಗಲಿ. ಅಂದರೆ ಈ ಕ್ಷೇತ್ರದ MP ಸೌಮ್ಯ ರೆಡ್ಡಿ ಅವರು ಆದರೆ ಒಳ್ಳೊಳ್ಳೆ ಬದಲಾವಣೆಗಳು ಆಗ್ತದೆ. ಖಂಡಿತ ಕೆಲಸ ಆಗುತ್ತೆ. ಬರೀ ಏನೇನೆಲ್ಲ ಆಗ್ಬೋದು ಅಂದರೆ ನಿಮ್ಗೆ ಏನೇನು ಆಗಬೇಕು? ಈಗ ಪ್ರೆಸೆಂಟ್ MP ಏನು ಮಾಡಿಸಿಲ್ಲ ಅಂತ ಹೇಳ್ತಾ ಇದ್ದೀರಾ. ಸೊ MP ಏನು ಮಾಡಿಲ್ಲ, ಬರೀ ಮಾತು ಅಷ್ಟೇ. ಕೆಲಸ ಯಾರು ಮಾತಾಡಲ್ಲ ಅವ್ರು ಕೆಲಸಗಾರರು ಅಂತ. ಮಾತು ಜಾಸ್ತಿ ಆಡ್ತಾರೋ ಅವರು ಕೆಲಸಗಾರರಲ್ಲ. ಸೈಲೆಂಟಾಗಿ ಕೆಲಸ ಮಾಡಬೇಕು. ಏನೇನೆಲ್ಲ ಬದಲಾವಣೆ ಆಗ್ಬೇಕು ಸರ್. ಒಂದು ಒಳ್ಳೆ ರೋಡು, ಲೈಟಿಂಗ್ಸ್, ಇನ್ನೇನು ಕೇಳ್ತಾರೆ ಜನ? ಏನು ಕೇಳಲ್ಲ. ಊಟ ಕೇಳಲ್ಲ, ಇಲ್ಲ ಕೆಲಸ ಕೊಡು ಅಂತ ಕೇಳಲ್ಲ. ಅದಕ್ಕೆ ಸೌಮ್ಯ ರೆಡ್ಡಿನೇ ಗೆಲ್ಲಬೇಕು. ಸೌಮ್ಯ ರೆಡ್ಡಿ ಅವರು ಕಾಂಗ್ರೆಸ್ಸಿಂದ. ಅವರೇ ಆಗಬೇಕು ಅಂತ? ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳು ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದಾರೆ ಬಡವರಿಗೆ, ಮಧ್ಯಮ ವರ್ಗದವ್ರಿಗೆ. ಸೊ ಅದರಿಂದ ಮತ್ತು ಇನ್ನೊಂದು ಬದಲಾವಣೆ ಆಗಬೇಕು ದೇಶದಲ್ಲಿ. ಈಗ ಪ್ರೆಸೆಂಟ್ ತೇಜಸ್ವಿ ಸೂರ್ಯ ಅವರು ಇದ್ದಾರೆ, ಏನು ಉಪಯೋಗ ಇಲ್ಲ. ಖಂಡಿತ ಬೇಡ, ವೇಸ್ಟ್. ಪ್ರಧಾನಿ ಯಾರಾಗಬೇಕು? ಮೋದಿ ಬಿಟ್ಟು ಇನ್ಯಾರು ಆಗಲಿ. ಸರ್, ಯಾಕೆ ಮೋದಿ ಆಗಬಾರ್ದು? ಬೇಡ, ಅವ್ರು ಸರಿಯಾಗಿ ಆಡಳಿತ ನಡೆಸಲ್ಲ ನಮ್ಮ ಪ್ರಕಾರ. ಹಾಗಾಗಿ ನಿಮಗೆ ಮೋದಿ ಅವರು ಆಗಬೇಕು? ಹಾಂ, ಬೇಡ, ಯಾರು ಆಗ್ಬೋದು. ಕಾಂಗ್ರೆಸ್ಸಿಂದ ಇವರು ಸೌಮ್ಯ ರೆಡ್ಡಿ ಅವರು ಆಗಬೇಕು. ಇಲ್ಲಿ MP ಸೌಮ್ಯ ರೆಡ್ಡಿ. ಹೌದು.